ಐಡಿಯಾ ಹೊಳಿತು. ಏನಮ್ಮ ಅದು? ನಿನ್ಗೂ ಐಡಿಯಾಗಳು ಬರ್ತಾ? ಹೇಳಿ. ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಸಂತೋಷವಾಗಿದೆ. ಸರಿ ಸರಿ ಹೇಳು. ನಮ್ಗೆ ಬಂಡವಾಳ ಬೇಕು ಅಂದ್ರೆ ಹೊರಗೆ ಎಲ್ಲೂ ಸಾಲ ಸಿಗಲ್ಲ ಅಲ್ವಾ? ಅದಕ್ಕೆ ಅತ್ತೆ ಹತ್ರನೇ ಸಾಲ ಇಸ್ಕೊಂಡು ವ್ಯಾಪಾರ ಶುರು ಮಾಡೋಣ. ಸರಿ ಹೋಯ್ತು ದೇವ್ರೆ. ಏಯ್, ಅಮ್ಮನ ಹತ್ರ ಸಾಲನಾ? ನಾವು ಕೇಳಿದ್ರೆ ಅವ್ರು ಕೊಡ್ತಾರಾ? ಸರಿ, ಕೊಟ್ರು ಅಂತ ಅನ್ಕೋ. ತಗೊಂಡು ಅದಕ್ಕೆ ಬಡ್ಡಿ ಕಟ್ಟಕ್ಕಾಗತ್ತಾ? ಸಂಪಾದಿಸಿದ್ನೆಲ್ಲ ಬಡ್ಡಿ ಕಟ್ಟೋದಕ್ಕೆ ಆಗತ್ತೆ. ಅಮ್ಮನೇ ಮತ್ತೆ ತಿಂಗಳಾದ್ರೆ ಆದಾಯ ಎಲ್ಲಿ ಅಂತ ಕೇಳ್ತಾರೆ. ಆಗ ತೋರ್ಸೋದಕ್ಕೆ ಖಾಲಿ ಕೈ ಬಿಟ್ರೆ ಬೇರೆ ಏನೂ ಇರಲ್ಲ. ನಾವೆಲ್ಲ ಕಷ್ಟಪಟ್ಟು ಅವ್ರಿಗೆ ಬಡ್ಡಿ ಕಟ್ಟೋದಕ್ಕೆ ವ್ಯಾಪಾರ ಮಾಡ್ದಂಗಿರುತ್ತೆ. ನೀನ್ ಬಾಯ್ ಮುಚ್ಚಮ್ಮ. ಸರಿ ಬೇಡಿ, ನೀವೇ ಏನಾದ್ರೂ ಯೋಚಿಸಿ. ಪೂರ್ವಿ, ನೀನ್ ಯಾವ್ದಾದ್ರು ಐಡಿಯಾ ಹೇಳಮ್ಮ. ದುಡ್ಡಿಗೋಸ್ಕರ ಒಂದ್ ಕೆಲ್ಸ ಮಾಡ್ಬೋದು. ಏನದು? ಆದ್ರೆ ಆ ಐಡಿಯಾನ ಅಮ್ಮ ಅಪ್ಪ ಒಪ್ಕೋಬೇಕು, ಅತ್ತೆ ಮಾವನು ಒಪ್ಕೋಬೇಕು. ನಿನ್ ಯೋಚನೆ ಏನು ಅಂತ ಹೇಳು. ಏನಿಲ್ಲ, ನಿನ್ ಮದ್ವೆಗೆ ಒಡವೆ ತಗೊಂಡಿದ್ದಾರೆ, ನನ್ ಮದ್ವೆಗೋಸ್ಕರ ನನ್ಗೂ ಒಡವೆ ತಗೊಂಡಿದ್ದಾರೆ. ಇವಾಗ ಒಡವೆ ಎಲ್ಲ ನಮ್ಮ ಹತ್ರನೇ ಇದೆ ಅಲ್ವಾ? ಆ ಒಡವೆ ಆಚೆ ಎಲ್ಲಾದ್ರೂ ನಾವ್ ಅದನ್ನ ಅಡ ಇಟ್ಟು ಒಂದು 25 ಲಕ್ಷ ಸಾಲ ಕೇಳ್ಬೋದು. ನಿನ್ನೊಡವೆ ಇಟ್ಬಿಟ್ಟ? ಬೇಡಮ್ಮ, ಅದು ತುಂಬಾ ರಿಸ್ಕು. ಇಲ್ಲ, ಪೂರ್ವಿ ಯೋಚನೆನೇ ಕರೆಕ್ಟು. ನಾನು ಕೂಡ ಮೊದ್ಲು ಈ ಒಡವೆ ಬಗ್ಗೆನೇ ಯೋಚನೆ ಮಾಡ್ದೆ. ಆದ್ರೆ ಅದ್ರಲ್ಲಿ ಪೂರ್ವಿ ಒಡವೆನೂ ಇತ್ತಲ್ವಾ, ಅದ್ಯಾಕೆ ಅನ್ಕೊಂಡೆ. ಬಟ್ ಪೂರ್ವಿ ಮನ್ಸಲ್ಲೂ ಇದೆ. ಎಲ್ಲರ ಜೀವನ ಚೆನ್ನಾಗಾಗ್ಬೇಕು ಅಂದ್ರೆ ಈ ರಿಸ್ಕ್ ತಗೊಳ್ಳೋದು ತಪ್ಪಲ್ಲ. ಒಡವೆ ಅಡ ಇಡೋಣ, ಆದ್ರೆ ಅದನ್ನ ಮಾರ್ವಾಡಿ ಹತ್ರ ಕೊಟ್ರೆ ಅಲ್ಲಿ ಬಡ್ಡಿ ಜಾಸ್ತಿನೇ, ನಮ್ ಕೈಲಿ ಕೊಡಕ್ಕಾಗಲ್ಲ. ಬಾವಾ, ನಿಮ್ ಬ್ಯಾಂಕಲ್ಲಿ ಒಡವೆ ಮೇಲೆ ಸಾಲ ಕೊಡಿಸ್ತೀರಾ? ಅದೇನ್ ದೊಡ್ಡ ಸಮಸ್ಯೆ ಅಲ್ಲ. ನಾನು ಇದ್ರೂ ಇಲ್ದೇ ಇದ್ರು ಒಡವೆ ತಗೊಂಡೋದ್ರೆ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರೆ. ಸರಿ, ಆ ಒಡವೆನ ಇಟ್ಟು ದುಡ್ಡು ತಗೊಳ್ಳೋಣ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರಾ? ಒಪ್ಸೋ ಜವಾಬ್ದಾರಿ ನಂದು, ಅದನ್ನ ನನಗ್ ಬಿಟ್ಬಿಡಿ. ಸರಿ, ಅಷ್ಟಕ್ಕೂ ಏನ್ ವ್ಯಾಪಾರ ಮಾಡೋದು ಅಂತ? ಲಾಭ ಬರುವಂತ ವ್ಯಾಪಾರನೇ ಮಾಡೋಣ. ಎಲ್ಲ ಮನೇಲೇ ಇದ್ದು ದುಡ್ಡು ಸಂಪಾದಿಸ್ಬೋದು. ಏನ್ ವ್ಯಾಪಾರ ಯಜಮಾಂತಿ ಅದು? ಹೇಳ್ತೀನಿ. ಅದಕ್ಕೆ ಕೆಲವು ಚಿಕ್ಕ ಚಿಕ್ಕ ಕೆಲ್ಸಗಳಿವೆ, ಅದಾದ್ಮೇಲೆ ಹೇಳ್ತೀನಿ. ಅದೇನೋ ಹೇಳ್ಬೋದು ತಾನೇ, ನಮಗೂ ಎಕ್ಸೈಟಿಂಗ್ ಆಗಿರುತ್ತೆ. ಆ ಎಕ್ಸೈಟ್ಮೆಂಟ್ ಹಾಗೆ ಇರ್ಲಿ. ಈಗ ನೀವೆಲ್ರೂ ನನ್ನ ನಂಬ್ತೀರಾ ಅಲ್ವಾ? ಈಗಿರೋ ದಿಕ್ಕು ಮತ್ತೆ ಭರವಸೆ ನೀನ್ ಒಬ್ಳೆ ಅಲ್ವಾ? ನಿನ್ನ ನಮ್ದಾಗೆ ಬೇರೆ ಯಾರು ನಂಬಕ್ಕಾಗತ್ತೆ? ನೀವೆಲ್ಲ ನಿಶ್ಚಿಂತೆಯಾಗಿರಿ, ನಮ್ ವ್ಯಾಪಾರ ಶುರುವಾದಂಗೆ. ಯಾವಾಗ ನೋಡಿದ್ರು ತಿನ್ಕೋತ ಕುಂದ್ರದೇನ? ಅವ್ರ ಏನ್ ಮಾಡ್ತಾರ ನೋಡ್ಬೇಕು, ಹೌದಲ್ಲ? ಯಾವಾಗ ನೋಡಿದ್ರು ತಿಂತ ಕುಂದಿರ್ತೀಯಲ್ಲ, ಅವ್ರ ಏನ್ ಮಾಡ್ತಾರ ಹೋಗ್ ನೋಡೋದಲ್ಲ? ಇಲ್ಲ ನೋಡು, ನೀ ಏನ ಹೇಳ್ಬೇಕಂದ್ರು ಈ ಕಡೆ ಬಂದ್ ಹೇಳು. ನೀನು ಗಂಡು ಮಾಡಿದ ಕೆಲಸಕ್ಕ ಈ ಕಿವಿಯಾಗ ಗುಯ್ಯ ಸೌಂಡ್ ಬಿಟ್ರ ಇನ್ನೇನು ಕೇಳಿಸವಲ್ದು. ಕರ್ಮ ನನ್ನ ಕರ್ಮ. ಅವ್ರೇನೋ ಮಾಡಕತ್ತಾರವ, ಅದೇನಂತ ತಿಳ್ಕೊಳ್ಳೋದ್ ಬಿಟ್ಟು ನೀ ಹಿಂಗ್ ತಿಂತ ಕುಂತಿದ್ಯಲ್ಲ. ನಾ ಏನು ಮೇಯಾಕತ್ತಿಲ್ಲ, ಯೋಚನೆ ಮಾಡಕತ್ತೀನಿ. ಏನ್ ಯೋಚನೆ ಮಾಡಕತ್ತಿ? ಇರು ಹೇಳ್ತೀನಿ. ಆ ಲತಾಂಬ ನಿನ್ ಸೊಸಿ ಅದಾಳಲ್ಲ, ಆಕೆ ನನ್ನ ಈಸ್ ಮಾಡಿ ಆಕೆ ಬಾಯಿಂದ ಹೊರ ಬೀಳ್ಸೋಣ. ಏ ಲತಾ, ಯವ್ವ ಲತಾ, ಲತಾ ಎಲ್ಲದಿಯ ಮಗಳ? ಏ ಲತಾ, ಏನದ? ಸುಮ್ನಿರ, ನಿಮ್ ಮಾಯಿ ಕರಿತಾಳ್ ನೋಡ. ಅಜ್ಜಿ, ನಾನ್ ಕರೆದ್ರಾ? ನೀ ಏನ ಹೇಳೋದಿದ್ರು ಬಲಗಿವಿಗೆ ಕೇಳೋ ಹಂಗ ಬಂದ್ ಹೇಳು. ಅಜ್ಜಿ, ನಾನ್ ಕರೆದ್ರಾ? ಏನ್ ಮಾಡಕತ್ತಿದ್ದಿ? ಏನಿಲ್ಲ ಅಜ್ಜಿ, ಮನೆ ಗುಡಿಸ್ದೆ, ಈಗ ಪಾತ್ರೆ ತೊಳಿತಾ ಇದ್ದೆ.
ಯಾವಾಗ ನೋಡಿದ್ರು ಕೆಲಸದವ್ರಂಗ ಕೆಲಸ ಮಾಡ್ಕೊಂತಿರ್ಬಾರ್ದು. ಅವಾಗ ಅವಾಗ ನಿನ್ನ ಬಗ್ಗೆನೂ ವಿಚಾರ ಮಾಡ್ಕೊಂತಿರ್ಬೇಕಾ ಯವ್ವ ಲತಾ, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗಕತ್ತೈತೆ ಹೌದಿಲ್ಲ? ನಿನ್ ನೋಡಕ್ ಹತ್ತಿದ್ರ ನನಗೆ ಎಷ್ಟು ತ್ರಾಸ ಆಗುತ್ತ. ಆದ್ರ ಇನ್ ಕೆಲವ್ರು ಮಾತು ಕೇಳಿ ನೀ ಅಡ್ಡದಾರಿ ಹಿಡಿಯಕತ್ತಿ ನೋಡು. ಮತ್ತೆ ಏನೋ ಪ್ಲಾನ್ ಮಾಡಕ್ಕೆ ಸಜ್ಜಾಗಿದ್ದಾರೆ ಅನ್ಸುತ್ತೆ. ನೋಡವ್ವ, ನೀನು ಈ ಮನೆಗೆ ದೊಡ್ಡ ಸೊಸೆ ಅದಿ. ನಿಮ್ಮತ್ತಿ ನೀ ವರದಕ್ಷಿಣೆ ತರ್ಲಿಲ್ಲ ಅನ್ನೋ ಕೋಪದಾಗ, ಇನ್ನೂ ಬಾಕಿ ಕೊಟ್ಟಿಲ್ಲ ಅನ್ನೋ ಸಿಟ್ನ್ಯಾಗ ಏನೋ 4 ಮಾತಾಡ್ಯಾಳ. ಹೊಡೆದ್ರು ಬಡದ್ರು ನಿಮ್ಮತ್ತಿನ ಅಲ್ಲೇನ. ನೀನು ಕೈಕಾಲ್ ಹಿಡಿದು ಏನೋ ಸ್ವಲ್ಪ ಟೈಮ್ ತಗೊಂಡು ನಿನ್ನ ಬದುಕನ್ನ ಸರಿ ಮಾಡ್ಕೋ. ಈಗಷ್ಟ ನಿನ್ನ ಬಗ್ಗಿನ ಕನಕನ ಹತ್ರ ಮಾತಾಡಕತ್ತಿದ್ದೆಮ್ಮ, ಅಲ್ಲೇನ ಕನಕ? ನೋಡ್ಲತ್ತ, ನಿನ್ನ ಅತ್ತಿ ಕೂಡ ಚಲೋ ತಂಗಿ ಇದ್ದೆ ಅಂದ್ರ ಬೇಕಂದ್ರ ಬಾಕಿ ತೀರ್ಸಕ ಇನ್ನೂ ಒಂದಿಷ್ಟು ಟೈಮ್ ಕೊಡಿಸ್ತೇನೆ ನಾನು. ಇನ್ನ 6 ತಿಂಗಳು ವರ್ಷನೂ ನಿಮ್ಮ ಅತ್ತಿಗೆ ಹೇಳಿ ಒಪ್ಪಿಸ್ತೇನ. ಅಷ್ಟ್ರೊಳಗ ನೀನ್ ಹೆಂಗಾರ ಮಾಡಿ ನಿನ್ನ ಸೋದರತ್ತಿಗೆ ಹೇಳಿ ವ್ಯವಸ್ಥೆ ಮಾಡ್ಕೋ. ಏನಂತಿ? ಆಗ್ಲಿ ಆಗ್ಲಿ ಅಜ್ಜಿ, ತುಂಬಾ ತುಂಬಾ ಸಂತೋಷ. ನನಗಷ್ಟಾದ್ರೂ ಅವಕಾಶ ಕೊಟ್ರಲ್ಲ ನೀವು. ನಮಗೂ ನಿನ್ನ ಹೊರ ಹಾಕಬೇಕು ಅಂತ ಇಷ್ಟ ಐತೆ ಅಂತ ತಿಳ್ಕೊಂಡೇನ? ಕೆಲವೊಂದ್ಸಲ ಸಿಟ್ಟು ತೋರ್ಸ್ಬೇಕಾಕೇತಿ. ನೀನು ನಿಮ್ಮ ಅತ್ತಿ ಜೊತೆ ಚಲೋ ಇರ್ಲಾರ್ದಂಗ ಊರ್ ಮಂದಿಗೆಲ್ಲ ಸೇವಾ ಮಾಡಕ್ ಹತ್ತಿದಿ. ನೀನು ಈ ಮನಿ ದೊಡ್ಡ ಸೊಸಿ ಅದಿ. ಕನಕನ ಬಿಟ್ರ ನೀನ ಈ ಮನಿ ಯಜಮಾಂತಿ. ಬಿತ್ತು ಕುರಿ ಹಳ್ಳಕ್ಕ. ಲತಾ, ಒಂದಲ್ಲ ಒಂದ್ ದಿವ್ಸ ಈ ಮನಿ ಕೀಲಿ ಕೈ ನಿನ್ನ ಕೈಯಾಗ. ಯಾಕಂದ್ರ ನೀನು ಈ ಮನಿಗೆ ದೊಡ್ಡ ಸೊಸಿ. ಅಜ್ಜಿ ನೋಡು, ನೀನು ಚಲೋತ್ನಂಗಿರ್ಬೇಕು. ಹಿಂಗಿದ್ರ ಆಗೋದಿಲ್ಲ. ಅವರು ನಿನಗೇನು ಬೇಕಲ್ಲ ಹೇಳಿ ನಿನ್ನ ಮೋಸ ಮಾಡ್ಬೇಕು ಅಂತ ನೋಡಕ್ ಹತ್ತಾರ. ನಿನ್ನ ತುಳಿದ್ ಹಾಕ್ತಾರ. ಅಬ್ಬಾ, ಅವ್ರು ಏನೇನು ಮಾತಾಡ್ತಾರೋ ಅದನ್ನ ನಿಮ್ಮ ಅತ್ತಿಗೆ ಹೇಳಿ ಈಕೆ ಕೂಡ ಚಲೋ ತಂಗಿರು. ನಿಮ್ಮ ಅತ್ತಿನ ನಿನ್ನ ಚಂದಂಗ್ ನೋಡ್ಕೊಂತಾಳ. ಹೌದು, ಆ ಆಕ್ಸಿಡೆಂಟ್ ಏನೋ ಪಿಲಾನ್ ಮಾಡಕ್ ಹತ್ತಾಳಲ್ಲ, ಏನದು ಪಿಲಾನು? ನನಗೆ ಪೂಸಿ ಹೊಡೆದು ಎಲ್ಲಾ ವಿಷಯನೂ ತಿಳ್ಕೊಳಕ್ ನೋಡ್ತಾ ಇದ್ದಾರೆ ಅನ್ಸುತ್ತೆ. ಮಾಡ್ತೀನಿ ಇರಿ. ಯಾಕವ ಮಾತಾಡವಲ್ಲಿ? ಮಾತಾಡು. ನಿಮ್ಮ ಅತ್ತಿಗೆ ಹೇಳ್ದಿ ಅಂದ್ರ ನಿನ್ನ ಕ್ಷಮ ಮಾಡಿ ಚಂದಾಗ ನೋಡ್ಕೊಂತಾಳ. ಅವರು ಅಲ್ಲಿ ಏನೋ ಮಾತಾಡ್ಕೋತಾ ಇದ್ರು ಅಜ್ಜಿ. ಅದೇನು ಅಂತ ನಂಗೆ ಯಾರು ಹೇಳಲೇ ಇಲ್ಲ. ಯವ್ವ, ನಿನಗ ಗೊತ್ತಾಗ್ಲಾರ್ದ ಇರುವುದಿಲ್ಲ. ಅವ್ರನ್ನ ನಂಬಕ್ ಹೋಗ್ಬೇಡ. ನಿಮ್ಮ ಅತ್ತಿನ ನಂಬು. ನೀ ಉದ್ಧಾರ ಹಾಕಿದಿ. ನಿಜವಾಗ್ಲೂ ಅಜ್ಜಿ, ನನಗೇನು ಗೊತ್ತೇ ಇಲ್ಲ. ಯವ್ವ, ಸುಮ್ಮನೆ ಹಠ ಮಾಡಕ್ ಹೋಗ್ಬೇಡ. ನಿನ್ನ ಒಳ್ಳೇದಕ್ಕ ನಾವ್ ಹೇಳಕತ್ತಿರೋದು. ಇಲ್ಲ ಅಂದ್ರೆ ನಿನ್ನ ಇಷ್ಟ. ಈಗ ನಿಜ ಹೇಳಿ ಈಕಿ ಕೂಡ ಚಲೋ ತಂಗಿದ್ದೆ ಅಂತ ತಿಳ್ಕೊ. ನಾನು ಮಾತಾಡಿ ಟೈಮ್ ಕೊಡಿಸ್ತೀನಿ. ಇಲ್ಲ ಅಂದ್ರ ನಾಳೆ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರ. ಹೆಂಗ ಮಾಡ್ತೀನಿ ನೋಡು. ಅತ್ತೆ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಅವರು ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಆದ್ರೆ ಹೇಗ್ ಮಾಡ್ಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಅನ್ಸುತ್ತೆ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಜ್ಜಿ. ಅವಿ, ನಿನ್ನ ಗಂಡ ನಿನಗೆ ಹೇಳಿರ್ತಾನ ಇಲ್ಲೋ? ನನಗೇನು ಗೊತ್ತಿಲ್ಲ ಅಜ್ಜಿ. ಅವಿ, ಈಗ ನೀ ಹೇಳ್ತೀ ಇಲ್ಲ? ಲತಾ, ನಿಜವಾಗ್ಲೂ ಲತಾ, ಏನ್ ಹೇಳ್ರಿ? ನನ್ ಬ್ಯಾಂಕ್ ಹೋಗ್ಬೇಕು. ಸರಿ. ತಿರುಪತಿ, ಏನಮ್ಮ? ಏನ್ ಕತಿ? ನಿನ್ ಹೆಂಡತಿ ಬಾಕಿ ಕೊಡೋ ಲೆಕ್ಕಾಚಾರ ತಿಳಿತಾ? ಅಮ್ಮ, ಏನೋ ಒಂದ್ ಮಾಡ್ತೀವಮ್ಮ. ಏನಾಯ್ತಮ್ಮ? ಅಪ್ಪ, ಯಾಕೆ ಹೀಗಿದ್ದೀರಾ? ಈಗ ತಾನೇ ನೋಡಿದ್ವಲ್ಲ ಕನಕಲಕ್ಷ್ಮಿ ಅವ್ರ ಡ್ರಾಮಾ. ಆ ಶಾಕಲ್ಲೇ ಇದ್ದೀವಿ. ಈಗ ತಾನೇ ಮಕ್ಕಳನ್ನ ಸೊಸೆ ಅಂದ್ರನ್ನ ಕರೆದು ಮಾತಾಡಿದಾಗ ಒಂದು ಮಾತು ಮಾತ್ರ ಚೆನ್ನಾಗಿ ಹೇಳಿದ್ರು.
ಒಂದ್ ಮದ್ವೆ ಮಾಡೋಕ್ಕೂ ಮುಂಚೆ ಇವ್ರ ಮನೆ ಕಡೆ ಅವ್ರ ಮನೆ ಕಡೆ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ. ಆ ಮಾತ್ ಮಾತ್ರ ಖಂಡಿತವಾಗ್ಲೂ ನಿಜ. ಕರೆಕ್ಟೇ ಅಲ್ವಾ? ಆ ಮನೆ ಕಡೆ ಈ ಮನೆ ಕಡೆ ನೋಡ್ಕೋಬೇಕು ನಾವು. ಅಲ್ಲ, ನಿನ್ ಮದ್ವೆನೇ ಮಾಡ್ಕೊಳಲ್ಲ ಅಂದಿದ್ದೆ, ಹೋಗಿ ಹೋಗಿ ಇಂಥವ್ರ ಮನೆ ಸೊಸೆ ಆಗಿ ಹೋಗಿದ್ಯಾ. ಒಬ್ರನ್ನ ಇಷ್ಟಪಟ್ಟು ಮದ್ವೆ ಮಾಡ್ಕೋಬೇಕು ಅನ್ನೋ ಯೋಚನೆ ಬಂದ ತಕ್ಷಣ ಹೆತ್ತ ತಂದೆ ತಾಯಿಗೆ ಹೇಳಿದಿದ್ರೆ ನಾವಾದ್ರೂ ಅವ್ರ ಮನೆ ಇವ್ರ ಮನೆ ಎಲ್ಲ ನೋಡಿ ಇದು ಕರೆಕ್ಟೋ ಅಲ್ವಾ ಅಂತ ಹೇಳ್ತಾ ಇದ್ವಿ. ನೀನ್ ಬಂದು ಇಂಥ ಕೊಂಪೆಲ್ ಬಿದ್ದಿದ್ಯಾ. ಈಗ ನಮ್ ಕೈಲೂ ಏನು ಮಾಡಕ್ಕಾಗಲ್ಲ ನೋಡು. ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ರು ಬಿಟ್ಟು ಹೋಗಕ್ಕೆ ಆಗಲ್ಲ. ಈ ಮಾತನ್ನ ನಿಮ್ಮಪ್ಪ ಹೇಳಕ್ಕಾಗ್ದೆ ಸುಮ್ನೆ ಕೂತಿದಾರ್ ನೋಡು. ಅಪ್ಪ ಪ್ಲೀಸ್, ನೀವೇನ್ ಹೆದರ್ಕೋಬೇಡಿ. ಇದೇನ್ ದೊಡ್ಡ ವಿಷಯ ಅಲ್ವಲ್ಲ, ಇದೆಲ್ಲ ಸರಿ ಹೋಗುತ್ತೆ. ನಿನ್ಗೇನು ಇದು ದೊಡ್ಡ ವಿಷಯ ಅಲ್ಲಮ್ಮ. ನೀನೆಲ್ಲನೂ ಹಗುರವಾಗಿ ತಗೋತೀಯ. ನೀನು ಹಗುರವಾಗಿ ತಗೊಂಡಂಗೆ ತಂದೆ ತಾಯಿ ತಗೊಳಕ್ಕಾಗಲ್ಲಮ್ಮ. ಅಪ್ಪ, ನನ್ ಮೇಲ್ ನಿಮಗ್ ನಂಬಿಕೆ ಇಲ್ವಾ? ಇದೆಲ್ಲ ನಾನು ಸರಿ ಮಾಡ್ಕೊಳಲ್ವಾ? ನಿನ್ ಮೇಲೆ ನಮಗೆ ನಂಬಿಕೆ ಇದೆಯಮ್ಮ. ಆದ್ರೆ ತಂದೆ ತಾಯಿಗಳಾಗಿರೋ ನಮ್ಮ ಭಯ ನಿನಗೆ ಅರ್ಥ ಆಗಲ್ಲಮ್ಮ. ನಿನಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ನಾಳೆ ನೀನು ಕೂಡ ಒಂದು ಮಗುಗ್ ತಾಯಿಯಾಗಿ ನಿನಗೂ ಸಮಸ್ಯೆಗಳು ಬರುತ್ತಲ್ಲ, ಆಗ ಅರ್ಥ ಆಗುತ್ತೆ. ಅಪ್ಪ ಪ್ಲೀಸ್ ಅಪ್ಪ. ಈಗ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತಮ್ಮ? ನಡೆಯೋದನ್ನೆಲ್ಲ ನೋಡಿಕೊಂಡು ಭವಿಷ್ಯದಲ್ಲಿ ನಿನ್ನ ಜೀವನ ಹೇಗಿರುತ್ತೆ ಅಂತ ನೆನಪು ಮಾಡಿಕೊಂಡು ಏನಾಗುತ್ತೋ ಏನೋ ಅನ್ನೋ ಯೋಚನೆಯಲ್ಲಿ ಹುಚ್ಚರಾಗೋದನ್ನ ಬಿಟ್ಟು. ಅಪ್ಪ ಹಾಗೇನಿಲ್ಲ, ಎಲ್ಲಾನು ನಾನ್ ಹ್ಯಾಂಡಲ್ ಮಾಡ್ಕೋತೀನಿ. ನೀನೇನೆ ಮಾಡ್ಕೋತೀಯಾ? ಹ, ಎಲ್ಲಾನು ನಾನ್ ಸರಿ ಮಾಡ್ಕೋತೀನಿ, ನಾನ್ ನೋಡ್ಕೋತೀನಿ, ನಾನ್ ಹ್ಯಾಂಡಲ್ ಮಾಡ್ಕೋತೀನಿ ಅಂತ ಹೇಳ್ತೀಯಲ್ಲ, ಏನ್ ಮಾಡ್ತೀಯಾ ನೀನು ಹೇಳು? ಅಲ್ಲ, ಅವ್ರ ಕೆಲ್ಸ ನಡವಳಿಕೆ ರೀತಿ ಸಾಧಾರಣ ವ್ಯಕ್ತಿಗಳು ಮಾಡೋ ತರ ಇದೆಯಾ? ಸರಿ, ನೀನಂದ್ರೆ ಇಷ್ಟ ಇಲ್ದಿರೋ ಸೊಸೆ. ನಾವು ನಿಮ್ಮಪ್ಪ ಅಮ್ಮ ನಮ್ಮ ಹತ್ರ ಏನೋ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಾರೆ. ಆದ್ರೆ ಇಲ್ಲಿ ಅವ್ರ ಅವಶ್ಯಕತೆಗೆ, ಅವ್ರ ಆಸ್ತಿ ಪಾಸ್ತಿನ ಕಾಪಾಡ್ಕೊಳ್ಳೋಕೆ, ಅವ್ರ ಸಹಾಯಕ್ಕೆ ಅಂತ ಇಲ್ಲಿರೋ ನಮ್ಮನ್ನ ಎಷ್ಟು ಕೀಳಾಗಿ ನಡೆಸ್ಕೋತಿದ್ದಾರೆ. ಇಲ್ಲಿರೋದಿಕ್ಕೆ ನೀರು ಕೂಡ ಬಿಲ್ ಕೊಡ್ಬೇಕಂತೆ. ಸರಿ, ಆ ವಿಷಯ ಕೂಡ ಬಿಟ್ಬಿಡೋಣ. ಕನಿಷ್ಠ ಅವ್ರ ಹೊಟ್ಟೆಲ್ ಹೊತ್ತು ಹೆತ್ತು ಬೆಳೆಸಿರೋ ಮಕ್ಳಿಗಾದ್ರೂ ಅವ್ರು ಕೊಡೋ ಮರ್ಯಾದೆ ಏನು? ಅವ್ರ ಸಂಪಾದನೆ ಮಾಡಿಲ್ಲ ಅಂದ್ರೆ ಊಟ ಹಾಕಲ್ವಾ, ಮನೇಲಿ ಇರಕ್ ಬಿಡಲ್ವಾ? ಇದೇನ್ ಅನ್ಯಾಯನೇ? ಇದನ್ನೆಲ್ಲ ಕೇಳಿಸ್ಕೊಂಡು ಆ ಹುಡುಗರು ಹೇಗಿದ್ದಾರೆ? ಅಷ್ಟಕ್ಕೂ ಅವ್ರನ್ನ ಎಷ್ಟು ಕೈಲಾಗ್ದಿರೋರ್ ಹಾಗೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾತ್ ಕೇಳ್ಕೊಂಡು ಒಬ್ಬ ವ್ಯಕ್ತಿ ಇರಬಾರ್ದು. ಎಲ್ಲದಕ್ಕೂ ನಿನ್ ಗಂಡ ನಿನ್ ಸಪೋರ್ಟಿಗಿದಾನೆ ಅಂತ ನೀನ್ ನಂಬಿದ್ಯಾ. ಈಗ ನಿನ್ ಗಂಡ ಕೂಡ ತಲೆ ತಗ್ಗಿಸ್ಕೊಂಡು ನಿಂತಿದ್ದಾನೆ. ಇದನ್ ನೋಡ್ತಿದ್ರೇನೆ ನಿಮ್ಮಪ್ಪನ್ಗೆ ರಕ್ತ ಕುದೀತಾ ಇದೆ. ಅದಕ್ಕೆ ಏನು ಮಾತಾಡದೆ ಸುಮ್ಮನೆ ಕೂತಿದ್ದಾರೆ. ಕನಕಲಕ್ಷ್ಮಿ ಎಂತವಳೆ ಆದ್ರೂ ಗಂಡಂದ್ರು ಹೆಂಡತಿಗೆ ಜೊತೆಯಾಗಿ ನಿಂತು ಸಾಕಾಗಲ್ಲ ಅಂತ ಹೇಳಿದ್ಲಲ್ವಾ? ಅವಳು ಸರಿಯಾಗೇ ಹೇಳ್ತಿದ್ದಾಳೆ. ನಿನ್ನ ಮಗಳಿಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪ, ಈಗ ನಮ್ಮ ಅತ್ತೆ ಏನ್ ಹೇಳಿದ್ರು? ಯಾರು ಸುಮ್ನೆ ಕೂತ್ಕೊಂಡು ತಿನ್ನೋ ಹಾಗಿಲ್ಲ, ಅವ್ರವ್ರ ಸಂಪಾದನೆ ಅವರೇ ಮಾಡ್ಕೋಬೇಕು ಅಂದ್ರು. ಅದ್ರಲ್ಲಿ ತಪ್ಪೇನಿದೆ ಅಪ್ಪ? ಚೆನ್ನಾಗಿ ಸಮರ್ಥಿಸ್ಕೊಳ್ತಿದ್ಯಲ್ಲ. ಹಾ, ಇದನ್ನ ನೀನ್ ಸಮರ್ಥಿಸ್ಕೊಳ್ಳೋದು ಅನ್ನಲ್ಲ. ನಿನ್ ಗೌರವನ ನೀನೇ ಕಡಿಮೆ ಮಾಡ್ಕೋತಿದ್ಯಾ. ಇದ್ದಕ್ಕಿದ್ದ ಹಾಗೆ ಅವ್ರ ಮಕ್ಕಳು ನೀನು ಹೇಗೆ ಸಂಪಾದಿಸ್ತೀರಾ? ಹಾ, ಏನ್ ಮಾಡ್ತೀರಾ? ಅಮ್ಮ, ಅದ್ರ ಬಗ್ಗೆನೇ ಗೀತಾ ಒಂದ್ ಯೋಚನೆ ಮಾಡಿದಳಮ್ಮ. ಆ ವಿಷಯನ ನಿನ್ ಹತ್ರ ಮಾತಾಡ್ಬೇಕು ಅಂತಾನೆ ಬಂದಿದೀವಿ. ಗೀತಾ, ನೀನ್ ಏನ್ ಅನ್ಕೋತಾ ಇದ್ಯೋ ಅದನ್ನ ಅಮ್ಮನ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತಾರೆ. ನಮಗ್ ತಪ್ಪಿದ್ದಲ್ಲ ಬಿಡು. ಏನ್ ಅನ್ಕೋತಿದ್ದೀರಾ ಹೇಳು. ಅಮ್ಮ, ಈಗ ಅತ್ತೆ ಆಸೆ ಪಟ್ಟಂಗೆ ನಾವು ಒಳ್ಳೆ ರೀತಿ ಬದುಕಿ ತೋರಿಸ್ಬೇಕು ಅಂದ್ರೆ ಬಿಸ್ನೆಸ್ ಮಾಡಬೇಕು. ಅದು ಆ ವ್ಯಾಪಾರಕ್ಕೆ ಬಂಡವಾಳ ಬೇಕು. ಬಂಡವಾಳನ? ಬಂಡವಾಳ ಅಂದ್ರೆ ಎಲ್ಲಿಂದ ತರೋದಮ್ಮ?
ವ್ಯಾಪಾರ ಮಾಡೋಷ್ಟು ಹಣ ಇದೆಯೇನಮ್ಮ ನಮ್ಮ ಹತ್ರ. ಈಗಲೇ ನಾವು ಅವ್ರಿಗೆ 2 ಲಕ್ಷ ಸಾಲ ಕೊಡಬೇಕು. ಅದಕ್ಕಿನ್ನ ಬಡ್ಡಿ ಕಟ್ತಾ ಇದ್ದೀವಿ. ನಾವು ಇಲ್ಲಿರೋದಕ್ಕೆ ದಿನಕ್ಕೆ ಇಷ್ಟು ಅಂತ ಕೊಡ್ತಾ ಇದ್ದೀವಿ. ಇನ್ನೊಂದು 2-3 ತಿಂಗಳಲ್ಲಿ ಪೂರ್ವಿಗೆ ಅರವಿಂದ್ಗೆ ಮದುವೆ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಹಣ ಕೂಡ ಇನ್ನೂ ವ್ಯವಸ್ಥೆ ಆಗಿಲ್ಲ. ಈಗ ಬಂಡವಾಳ ಅಂತ ಎಲ್ಲಿಗೆ ಹೋಗೋದು? ಗೀತಾ ಹೇಳು, ಪರವಾಗಿಲ್ಲ. ಇಲ್ಲಿ ನೋಡು ಗೀತಾ, ಎಲ್ಲ ವಿಷಯನೂ ನೇರವಾಗಿ ಹೇಳ್ತೀನಿ ಅಂತೀಯಲ್ಲ, ಈಗ ನಮ್ಮ ಹತ್ರ ಯಾಕೆ ಸಂಕೋಚ ಮಾಡ್ಕೊಂಡು ನಿಂತಿದ್ಯಾ? ಹೇಳು. ಅಮ್ಮ, ನನ್ ಮದ್ವೆಗೋಸ್ಕರ ನೀವ್ ನನಗ್ ಕೊಟ್ಟಿದ್ ಒಡವೆಗಳು ಪೂರ್ವಿ ಮದ್ವೆಗೆ ಅಂತ ನೀವ್ ಮಾಡ್ಸಿರೋ ಒಡವೆಗಳಿದೆ ಅಲ್ವಾ, ಆ ಒಡವೆ ಕೊಟ್ರೆ ತಿರುಪತಿ ಭಾವನ್ ಬ್ಯಾಂಕಲ್ಲಿ ಅದನ್ನೆಲ್ಲ ಅಡ ಇಟ್ಟು ಸಾಲ ಇಸ್ಕೋತೀವಿ. ಬಂಗಾರದ ಒಡವೆ ಮೇಲೆ ಬಡ್ಡಿ ತುಂಬಾ ಕಮ್ಮಿ. ಅದನ್ನ ನಾವ್ ಈಸಿಯಾಗಿ ಕಟ್ಬೋದು. ಅದು ಅಲ್ದೆ ತಿಂಗಳ ಕಟ್ಟೋ ಅಗತ್ಯ ಇರಲ್ಲ, ಇದ್ದಾಗ ಕಟ್ಬೋದು. ಆ ಒಡವೆಗಳಿಟ್ರೆ ಹೇಗೆ ಆದ್ರೂ 25 ಲಕ್ಷ ಬರುತ್ತಲ್ವಾ? ಏನೋ ಆ ಒಡವೆಗಳನ್ನ ತಗೊಂಡೋಗಿ ಅಡ ಇಡ್ತೀಯಾ? ನಿನ್ ಯೋಚನೆ ಏನಾದ್ರೂ ಸರಿ ಇದೆಯಾ? ಏನಾದ್ರೂ ಹುಚ್ಚಿಡ್ದಿದ್ಯಾ ನಿನ್ಗೆ? ನೋಡು ಗೀತಾ, ನಿನ್ನ ಮದುವೆಗೆ ಅಂತ ಮಾಡಿಸಿರೋ ಒಡವೆನ ನೀನು ಏನು ಬೇಕಾದರೂ ಮಾಡ್ಬೋದು. ಯಾಕೆ ಅಂದರೆ ನಿನ್ನ ಮದುವೆ ಆಗೋಗಿದೆ. ಆದರೆ ಪೂರ್ವಿಗೆ ಮಾಡಿಸಿರೋ ಒಡವೆನೂ ಕೂಡ ಅಡ ಇಡಬೇಕು ಅಂದರೆ ನಿಜವಾಗ್ಲೂ ಇದರಿಂದ ತುಂಬ ತೊಂದರೆ ಆಗುತ್ತಮ್ಮ. ಏನಾಗಲ್ಲ ಅಪ್ಪ, ನಾವೇನು ಮಾಡ್ತಿಲ್ವಲ್ಲ, ಬ್ಯಾಂಕಲ್ಲಿ ಅಡ ಇಡ್ತೀವಿ, ಈಸಿಯಾಗಿ ಬಿಡಿಸ್ಕೋಬೋದಪ್ಪ. ಅಷ್ಟಕ್ಕೂ ನೀನ್ ಆ ದುಡ್ಡಲ್ಲಿ ಏನ್ ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಆಮೇಲೆ ಹೇಳ್ತೀನಮ್ಮ. ನಿಮಗೆ ನನ್ ಮೇಲೆ ನಂಬಿಕೆ ಇದ್ರೆ ಆ ಒಡವೆ ಕೊಡಿ. ಮಕ್ಕಳನ್ನ ಹೆತ್ತವ್ರೆ ನಂಬಲಿಲ್ಲ ಅಂತಂದ್ರೆ ಇನ್ಯಾರು ನಂಬ್ತಾರಮ್ಮ? ಹಾಗಾದ್ರೆ ಆ ಒಡವೆ ನನಗೆ ಕೊಡಿ ಅಪ್ಪ. ನಾನು ಉದ್ಧಾರ ಆಗಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶನ ನಾನು ಉಪಯೋಗಿಸ್ಕೋಬೇಕು. ನೋಡು ಗೀತಾ, ನಿನ್ ಕೈಗೆ ಕೊಡ್ತಾ ಇರೋದು ಈ ಒಡವೆಗಳನ್ನು ಮಾತ್ರ ಅಲ್ಲ, ಪೂರ್ವಿ ಜೀವನ ಕೂಡ. ನೀನು ಈ ಒಡವೆಗಳನ್ನು ಕಾಪಾಡ್ಕೊಳ್ದೇ ಇದ್ರೆ ನಿನ್ ಜೀವನನೂ ನೀನು ಉಳಿಸ್ಕೊಳ್ಳಲ್ಲ, ಪೂರ್ವಿ ಜೀವನನೂ ಉಳಿಸ್ಕೊಳಕ್ಕಾಗಲ್ಲ. ಪೂರ್ವಿ ಮದುವೆ ಇದ್ರ ಮೇಲೆ ಆಧಾರವಾಗಿದೆ, ಅದನ್ನ ನೆನ್ಪಿಟ್ಕೋ. ನೀವೇನ್ ಹೆದರ್ಕೋಬೇಡಿ ಅಮ್ಮ, ನಂಬಿಕೆಯಿಂದ ನನ್ನ ಕೈ ಕೊಡಿ, ನಾನು ಅದನ್ನ ಉಳಿಸ್ಕೋತೀನಿ. ನಾವ್ ದೇವ್ರಿಗೆ ಕೈ ಮುಗ್ದು ಹೋಗೋಣ. ಆಗ ನಾವ್ ಅನ್ಕೊಂಡಿರೋ ಕೆಲ್ಸಗಳೆಲ್ಲ ಯಾವ ವಿಘ್ನನೂ ಇಲ್ದೆ ಆರಾಮಾಗ್ ಆಗತ್ತೆ. ಅತ್ತೆ, ನಮ್ ಜೀವನದ ಪ್ರಯಾಣ ಶುರು ಮಾಡಿದೀವಿ.
ಲತಾಂಬ ಅಕ್ಕ ನೀವ್ ಎದುರುಗಡೆ ಬನ್ನಿ, ನೀವು ನಮ್ಮ ಅದೃಷ್ಟ. ಮುಂಜಾನೆ ಎದುರು ಬಂದ್ಯಲ್ಲ, ನಿನ್ನ ಮಾರಿ ಏನಾರ ಎದುರಿಗೆ ಬಂದ್ರ ಆ ದಿನದ ಕೆಲ್ಸ ಆದಂಗ ಎಲ್ಲ ಉಲ್ಟಾ ಪಲ್ಟಾ ಆಕೇತಿ. ನಿನ್ನ ಮಾರಿ ತೋರಿಸ್ಬೇಡ ನನಗ. ಬೇಡ ಬಿಡು ಗೀತಾ, ನಾನು ಎದುರಿಗೆ ಬಂದ್ರೆ ಚೆನ್ನಾಗಿರಲ್ಲ. ನೀವು ಹೋಗ್ ಬನ್ನಿ, ಬೇಕು ಅಂದ್ರೆ ನಾನು ಇಲ್ಲೇ ನಿಂತಿರ್ತೀನಿ. ನಿಮ್ ಮುಖ ತುಂಬಾ ಒಳ್ಳೇದು, ನೀವೇ ನಮ್ ಲಕ್ಕಿ ಚಾಮಕ್ಕ. ನಿಮ್ ಹೆಸರು ಲತಾಂಬ ಅಲ್ಲ, ಲಕ್ಕಿ ಅಂಬ. ಎದುರುಗ್ ಬನ್ನಿ ಅಕ್ಕ.